ಪ್ರಿಯ ವೀಕ್ಷಕರೇ, ಧನ್ಯವಾದಗಳು. ನಾನು ನಿಮ್ಮ ನಗರ ನಾಗೇಶ್. ನಾನಿಲ್ಲಿ ನಿಮ್ಮ ಮುಂದೆ ಬರಲು ಮೂಲ ಉದ್ದೇಶವೇನೆಂದರೆ, ಪಾಶ್ಚಿಮಾತ್ಯ ದೇಶದಲ್ಲಿ ಯುದ್ಧ ನಡೆಯುತ್ತಿದೆ. ಹೌದು ಕಣ್ರಿ, ಆ ದೇಶದ ಯುದ್ಧಕ್ಕೂ ನಮ್ಮ ಭಾರತಕ್ಕೂ ಏನೂ ಸಂಬಂಧವಿಲ್ಲ. ಆದರೂ ಇಲ್ಲೀಗ ಜನ ಪೆಟ್ರೋಲ್ ಗ್ಯಾಸಿಗಾಗಿ ಹೈರಾಣ ಪಡುತ್ತಿದ್ದಾರೆ ಎಂದರೆ, ಒಂದು ದೇಶಕ್ಕೆ ಮತ್ತೊಂದು ದೇಶಕ್ಕೆ, ಇಡೀ ಪ್ರಪಂಚದಲ್ಲಿ ಇರುವ ಎಲ್ಲ ದೇಶಗಳಿಗೂ ಒಂದಲ್ಲ ಒಂದು ರೀತಿಯ ಸಂಬಂಧಗಳಿದೆ. ಈಗ ನಮ್ಮ ಭಾರತದಲ್ಲಿ, ಕರ್ನಾಟಕದಲ್ಲಿ ಎಷ್ಟೋ ಹೋಟೆಲ್ಗಳು ಬಂದಾಗಿವೆ. ಆಟೋ ಚಾಲಕರು ಆಟೋವನ್ನು ಮನೆಯಲ್ಲಿ ನಿಲ್ಲಿಸಿಕೊಳ್ಳುವಂಥ ಪರಿಸ್ಥಿತಿಯಾಗಿದೆ. ಇದಕ್ಕೆ ಕಾರಣ ಏನೆಂದರೆ, ಗ್ಯಾಸ್ ಅಲಭ್ಯವಾಗುತ್ತಿದೆ. ಗ್ಯಾಸನ್ನು ಪಾಶ್ಚಿಮಾತ್ಯ ದೇಶಗಳಿಂದ ನಮ್ಮ ದೇಶಕ್ಕೆ ತರಿಸಿಕೊಳ್ಳುತ್ತಿದ್ದೇವೆ. ಹಾಗಿರುವಾಗ ಗ್ಯಾಸಿನ ಸಮಸ್ಯೆ ಆಗಿದೆ. ರಾಜ್ಯ ಹಾಗೂ ದೇಶದಲ್ಲಿ ಅದೆಷ್ಟೋ ಹೋಟೆಲ್ಗಳು ಬಂದ್ ಆಗಿವೆ. ಆಟೋ ಚಾಲಕರು ಗ್ಯಾಸ್ ಇಲ್ಲದಂತೆ ಆಟೋವನ್ನು ಮನೆಯಲ್ಲಿ ನಿಲ್ಲಿಸಿಕೊಂಡು ಸಮಸ್ಯೆ ಆಗುತ್ತಿದೆ. ಒಂದು ಕಡೆ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಯಾವಾಗ ಜಾಸ್ತಿಯಾಗುತ್ತದೆ, ಬಸ್ಸು, ರೈಲು, ಟ್ರೈನು, ವಿಮಾನಗಳ ಟಿಕೆಟ್ ದರ ಎಲ್ಲಿ ಹೈಕ್ ಆಗುತ್ತದೆ ಎಂದು ಜನ ಆತಂಕದಲ್ಲಿದ್ದಾರೆ. ಅದೆಷ್ಟೋ ಜನ ಆಟೋ ಚಾಲಕರು ಆಟೋಗೆ ಗ್ಯಾಸ್ ಇಲ್ಲದೆ ಆಟೋವನ್ನು ಮನೆಯಲ್ಲಿ ನಿಲ್ಲಿಸಿಕೊಂಡಿದ್ದಾರೆ. ಅದೆಷ್ಟೋ ಹೋಟೆಲ್ಗಳು ಬಂದಾಗಿವೆ. ನೋಡ್ರಿ, ಇಲ್ಲಿ ಏನೇ ಇದ್ದರೂ ರಾಜಕಾರಣಿಗಳು ಅವರ ಮೂಗಿನ ನೇರದಂತೆ ಅವರು ಮಾತನಾಡುತ್ತಾರೆ. ಆದರೆ ಯಾವ ರಾಜಕಾರಣಿಯೂ ಬಡವನಿಲ್ಲ. ಬಡವನಾಗುತ್ತಿರುವುದು ಅತ್ಯಂತ ಕೆಳ ಹಂತದಲ್ಲಿರುವ ಬಡವನೇ ಹೊರತು ಯಾವ ರಾಜಕಾರಣಿಯೂ ಎಲ್ಲೂ ಬಡವನಾಗಿಲ್ಲ. ಆ ಪಕ್ಷದ ಮೇಲೆ ಈ ಪಕ್ಷ, ಈ ಪಕ್ಷದ ಮೇಲೆ ಆ ಪಕ್ಷ, ಇವರು ಗೂಬೆ ಕೂರಿಸ್ತಿದ್ದಾರೆ. ಹೌದು ಕಣ್ರಿ, ಕೋವಿಡ್ ಸಂದರ್ಭದಲ್ಲಿ ರಾಜ್ಯ ಹಾಗೂ ದೇಶದ ರಾಜಕಾರಣಿಗಳು, ಅಧಿಕಾರಿಗಳು ಕೋಟಿ ಕೋಟಿ ಕೊಳ್ಳೆ ಹೊಡೆದರು. ಇಲ್ಲಿ ಸತ್ತವರು ಮಾತ್ರ ಮಧ್ಯಮ ವರ್ಗದವರು ಹಾಗೂ ಕಡು ಬಡವರು. ಇಲ್ಲಿ ರಾಜಕಾರಣಿಗಳು ಅವರ ಮೇಲೆ ಇವರು, ಇವರ ಮೇಲೆ ಅವರು ಗೂಬೆ ಕೂರಿಸ್ತಾರೆ ಹೊರತು ಯಾವುದೇ ರಾಜಕಾರಣಿ ನಿಜವಾಗಲೂ ಬಡವನಿಲ್ಲ. ಈ ರಾಜ್ಯ ಇರಬಹುದು, ದೇಶ ಇರಬಹುದು, ಇದು ನಮ್ಮ ದುರಂತದ ಸಂಗತಿ ಕಣ್ರಿ. ನೋಡ್ರಿ, ಎಲ್ಲೋ ಪಾಶ್ಚಿಮಾತ್ಯ ದೇಶಗಳಲ್ಲಿ ಯುದ್ಧ ಆಗುತ್ತಿದೆ ಎಂದರೆ ನಮಗೆ ಪೆಟ್ರೋಲಿಯಂ, ಗ್ಯಾಸ್ ಎಷ್ಟೊಂದು ಸಮಸ್ಯೆ ಆಗುತ್ತಿದೆ. ಜನರೇ, ನೀವು ತಿಳಿದುಕೊಳ್ಳಿ, ಭಾರತ ಪಾಕಿಸ್ತಾನ ಯುದ್ಧ ನಡೆದಾಗ ಬೇರೆ ದೇಶಕ್ಕೆ ಎಷ್ಟೊಂದು ಸಮಸ್ಯೆ ಆಗಿತ್ತು, ಆಗಿರಬೇಕು ಎಂಬುದು ಈಗ ನಮಗೆ ಅರಿವಾಗುತ್ತಿದೆ. ಇದೇ ಕಣ್ರಿ, ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ಪ್ರಪಂಚದಾದ್ಯಂತ ಇರುವಂಥ ಲಿಂಕ್ ಎಂದು ನಾವಿಲ್ಲಿ ತಿಳಿಸ್ತಿದ್ದೇವೆ. ನಾನು ನಿಮ್ಮ ನಗರ ನಾಗೇಶ್. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.